ಅದು ಯಪ್ಪ ಈ ತೊಳ್ದು ಬಳ್ದೆ ಅರ್ಧ ಜೀವನ ಕಳಿತೀವಿ ಅಂತ ಕಾಣ್ತತೆ ಈ ಹೆಣ್ಮಕ್ಳು. ನಾ ಕೋಡೆ ಮಧ್ಯ ಬರೀ ತಿಕ್ಕೋದು ತೊಳೆಯೋದು ಬೆಳಗೋದು ದಬಾಕೋದು ಬರೀ ಇದೇ ಆಯ್ತು ನಮ್ ಜೀವನ. ಅದೆಂದ ಒಬ್ಳೆ ಏನೋ ಗೊನಗೊನ ಅಂತ ಪಾತ್ರೆ ತೊಳಿತಿದ್ಯಾ? ಏ ವಾಣಿ ಬಮ್ಮಿ ಬಾ. ಏನಮ್ಮಿಯೇ ಬಂದ್ ಅಲ್ಲೇ ನಿಂತ್ಕೊಂಡಿದ್ಯಾ? ಬಾ. ಏನು ಬಿಡವ ನೀನು ಇವಾಗ ಸಾವುಕಾರಿಗಿತ್ತೆ ಆಗ್ಬಿಟ್ಟೆ. ಶಾನೆ ನಮ್ಮಂತವ ಬರದೇ ಇಲ್ಲ ಇವಾಗ. ಅಯ್ಯೋ ನಿನ್ ಬಾಯಿ ಸೀದೋಗಿರೋ ದೋಸೆ ತುರ್ಕ ಅದೇನ್ ಲಕ್ಷ್ಮಕ ಹಂಗಂತೀಯ? ನೀನ ಸಾವುಕಾರ್ಗಿತ್ತಿ? ಅಯ್ಯೋ ನೀನೆ ಬಿಡವ ಇವಾಗ ಗೌಡ್ರ ಎಂತಿ ನೀನು. ನೀನೇ ನಮ್ಮನ್ ತಿರುಗಿ ನೋಡಕ್ಕಿಲ್ಲ, ನನ್ನನ್ನ ಸಾವುಕಾರ ಎಂತಿ ಅಂತೀಯ. ಅಯ್ಯೋ ಬಿಡಾಡಿ, ನಿನಗೆ ಮಾತಿಗೆ ಮಾತು ಕೊಟ್ಟು ಉಳ್ಕೊಳೋರುಂಟೆ. ಬಾ ಬಾ ಕುತ್ಕ ಬಾ. ಏನೋ ಅಪರೂಪಕ್ಕೆ ಬಾಳ ಅಪರೂಪ ಆಗ್ಬಿಟ್ಟವ ನೀನಂತವೇ ಇವಾಗ. ಏನ್ ನಿನ್ ಮಗಳು ಸಂದಕವಳ? ಅಮ್ಮಿ ನೋಡಮ್ಮಿ, ಈ ಬರನ ಅಂತೀವ್ನಿ. ಈ ಕೆಲ್ಸದ ನಡುವೆ ಬರಕ್ಕೆ ಟೈಮ್ ಸಿಗ್ತಾ ಇಲ್ಲ ನಂಗೆ. ಮಗ ಹೆಂಗೈತಮ್ಮಿ? ಸಂದಗೈತೇನು? ಏನ್ ಇವಾಗೇನು 9 ತಿಂಗಳು 11 ತಿಂಗಳು? ಅಯ್ಯೋ ಅಲೆಯ 11 ತಿಂಗಳು ಎಲ್ಲನೂ ಗೊತ್ತಾಗ್ತದೆ. ಅಯ್ಯೋ ಅಷ್ಟಿಷ್ಟು ಟಾಟ ಮಾಡಲ್ಲ ಲಕ್ಷ್ಮಕ್ಕೋ. ನನಗಂತೂ ಹಿಡ್ದು ಸಾಕಾಗ್ತತೆ. ಒಂದ್ ಚಾವ ಏನಾರ ಮಾಂಸ ಏನಾರ ಮಾಡೋಣ ಅಂದ್ರೆ ಅಲ್ಲ ಮಕಡೆ ಆಗ್ತಾಳೆ. ಅಂಬೆಗಳು ಹಿಡ್ಕೊಂಡು ಕ್ವಾಣಿಗೆ ಬರ್ತಾಳೆ. ನನಗಂತೂ ಆ ಜೀವದಾಗ ಜೀವಿರಕ್ಕಿಲ್ಲ, ಅನಾಡಿ ಭಯ ಆಗ್ತತೆ. ಏನ್ ಮಾಡೋದು? ಎಲ್ಲರಿಗೂ ದೇವ್ರಿದಾನೆ ಅನ್ಕೊಂಡು ಅದೊಂದ್ ಮಗ ಹಿಡ್ಕೊಂಡು ಮಾಡ್ತಿದ್ದೀನವ. ಅಯ್ಯೋ ಹ್ಞೂ ಕಣಮಿ, ಈಗಿನ ಕಾಲದ ಮಕ್ಕಳು ಎಲ್ಲ ಕಂಪ್ಯೂಟರ್ ತಲೆ ಹೂ ಬಿಡು. ಅಯ್ಯೋ ನಮ್ಮ ಕಾಲದಾಗ ಹಂಗಿಲ್ಲ ಬಿಡು. ಹಿಂಗ್ ಉಲ್ಡಾಕಿದ್ರೆ ಹಂಗೆ ಉಳ್ಕೊಂಡು ಹಂಗೆ ಆಟ ಆಡವು. ಏನಾರ ಅಲ್ಲೇನಾರ ಕೊಟ್ಟೇನಾರ ಹಾಕಿದ್ರೆ ಅದ್ ನಿಟ್ಕೊಂಡು ಹಂಗೆ ಆಟ ಆಡವು. ಅಯ್ಯೋ ಈಗಿನ ಕಾಲದವು ಇದಾವೆ. ಅಯ್ಯೋ ತಲೆಲೇ ಚೆಂಡಾಡ್ತವೆ, ಹಂಗಾಡ್ತವೆ. ಈಗಿನ ಕಾಲದ ಮಕ್ಕಳನ್ನ ಒಂದೊಂದು ಸುಧಾರ್ಸಕ್ಕಾಗಲ್ಲ. ಆಗಿನ ಕಾಲದಾಗೆ 3 4 ಮಕ್ಕಳನ್ನ ಸುಧಾರಿಸ್ತಾ ಇದ್ವಿ. ಈಗ ಆಗ್ತೈತೆ ನಮಿ, ಆಗಕ್ಕಿಲ್ಲ ಬಿಡು. ಹೌದು, ನೀನೇನು ಈ ನಾಡಿ ಪಾತ್ರೆ ಹಾಕೊಂಡ್ ತೊಳೆಯಕ್ ಕೂತ್ಕೊಂಡಿದೀಯಾ? ಏನ್ ಕತೆ? ಏನಾರ ಫಂಕ್ಷನ್ ಮಾಡಿ ಏನು ದೇವಯ್ಯ ನೀನೇನಾರ ನೋಡಕ್ ಹುಡುಗನ್ ಕಡ್ಗೆ ಬರ್ತಾ ಇದಾರೋ ಎಂತ ಕತೆ? ಅಯ್ಯೋ ಎಂತದಿಲ್ಲ ಕಣಮಿ, ಅದೇ ನನ್ನ ಸಣ್ಣ ಮಗಳು ಜಾನ್ಕಿ ಇದ್ದಾಳಲ್ಲ, ಅವಳನ್ನ ಹಾಸ್ಟ್ಲಿಗೆ ಕಳ್ಸೋಣ ಅಂತ ನಮ್ಮ ಮನೆಯವರು. ಇಲ್ಲಿದ್ರೆ ಪೋಳ್ ಬಿದ್ದೋಗ್ತಾಳೆ, ಎಲ್ಲಾರ ಚೆನ್ನಾಗಿ ಓದ್ಕೊತಾಳೆ ಅಂತ. ಅಯ್ಯೋ ದೊಡ್ಡವ್ರು ಮಾತಾಡ್ದಂಗೆ ಮಾತಾಡ್ತಾಳೆ ಇವಾಗಂತೂ. ಅದಕ್ಕೆ ಹೊಸಿಯ ಮಾತಾರ ಕಮ್ಮಿ ಆಗ್ತವೆ ಅಂತೇಳಿ ಹಾಸ್ಟ್ಲಿಗೆ ಹಾಕೋಣ ಅಂತ ಮಾಡಿದೀವಿ ಕಣಮಿ. ಅದಕ್ಕೆ ಇವೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಏನವ ಮಾಡೋದು, ಏನಾರ ಒಂದು ಮಾಡ್ಬೇಕಲ್ಲ. ಎರಡು ಹೆಣ್ಮಕ್ಳು ಸುಧಾರ್ಸೋದಕ್ಕೆ ಕಷ್ಟ ಆಗ್ತದೆ. ಇನ್ನ ನಮ್ಮ ದೇವಯಾನಿಗೂ ಮದುವೆ ಮಾಡಬೇಕು. ನಾನು ಜಾಸ್ತಿ ಯೋಚನೆ ಮಾಡ್ತಾ ಇದ್ದೀನಿ ಆ ಕಡೆಗೆ. ಅಯ್ಯೋ ನಮ್ಮನೆ ಗೌಡ್ರು ಹೊಸಿನೂ ತಲೆ ಕೆಡ್ಸ್ಕೊಳಕ್ಕಿಲ್ಲ. ಅಯ್ಯೋ ಬಿಡು ಲಕ್ಷ್ಮಕ್ಕ, ಅಯ್ಯೋ ಮಾಡಬೇಕಾರೆ ಯಾವ್ದು ನಿಲ್ಲಕ್ಕಿಲ್ಲ, ತಡಿಯಕ್ಕಿಲ್ಲ. ಎಲ್ಲಾನು ಸರಾಗವಾಗಿ ಆಗ್ತದೆ. ಅಲ್ಲ ನೀವು ಹೊಸಿ ಆ ಕಡೆ ಈ ಕಡೆ ವಿಚಾರಿಸ್ಬೇಕಿತ್ತು. ಗೌಡ್ರು ಎಲ್ಲ ಕಡೆನೂ ತಿರ್ಗಾಡ್ತಾರೆ, ನಾ ಕಡೆ ಹೋಗ್ತಾರೆ ಬರ್ತಾರೆ. ಹೊಸಿ ವಿಚಾರ್ಸಕ್ಕಾಗ್ಲಿಲ್ವಂತ. ಒಳ್ಳೆ ಕಡೆ ನೋಡಿ ಅತ್ತಾಗ ಮಾಡ್ರಿ. ಹೆಣ್ಮಕ್ಳು ಎಷ್ಟು ದಿನ ಇದ್ರು ಹಿಡ್ಕೊಂಡ್ರು ಒಂದಲ್ಲ ಒಂದಿನ ಗಂಡನ ಮನೆ ಕಳಿಸ್ಬೇಕಾಗಿದ್ದಲ್ವ. ಮಾಡ್ರಿ. ಇನ್ನು ಎಷ್ಟು ದಿನ ಅಂತ ಇಟ್ಕೋತೀರಾ? ಅಯ್ಯೋ ಹ್ಞೂ ಕಣಮಿ, ನಾನುವೇ ಹೇಳ್ತಾ ಇರ್ತೀನಿ. ಆ ಯಪ್ಪಗೆ ಕಿವಿಗೆ ಹಾಕೊಳಕ್ಕಿಲ್ಲ. ಏ ಬಿಡಮಿ, ಇನ್ನು ನನ್ನ ಮಗಳೇನು ದೊಡ್ಡವಳಲ್ಲ, ಆಕಿನ್ನು ಸಣ್ಣಳು ಅನ್ಕೊಂತಾನೆ ಅವನೇ. ಆ ಯಪ್ಪ ಅರ್ಥನೇ ಆಗಕ್ಕಿಲ್ಲ. ಹೆಣ್ಮಕ್ಳನ್ನ ಈ ಮನೇಲಿ ಇಟ್ಕೊಂಡಷ್ಟು ಸರ್ಗಲ್ಲಿ ಕೆಂಡ ಕಟ್ಕೊಂಡಂಗೆ ಅಂತಾರಲ್ಲ, ಹಂಗೆ ನಾವು ಈಗಿನ ಕಾಲದಾರಂಗಲ್ಲ ಬಿಡಮಿ. ನಮ್ಮನ್ನ ಮೊದ್ಲೆಯ 15 ವರ್ಷಕ್ಕೆ 14 ವರ್ಷಕ್ಕೆ ಮದುವೆ ಮಾಡಿ ಕಳಿಸ್ಬಿಟ್ರು. ಅಯ್ಯೋ ನಮ್ಮ ದೇವಯ್ಯನಿ ಕಮ್ಮಿ ಆಗಿದ್ದ 25 ವರ್ಷ ಆಗಿತ್ತೆ, ಇನ್ನೂ ಸಣ್ಣಕಿ ಅಂತಾರವಣ್ಣ. ಅದಕ್ಕೆ ಅತ್ಲಾಗೆ ನಾನುವೇ ಏನ್ ವಯಸ್ಸು ದಿನದಿಂದ ದಿನಕ್ಕೇನು ಕಮ್ಮಿ ಆಗ್ತದ, ಜಾಸ್ತಿನೇ ಆಗೋದು. ಅದಕ್ಕೆ ಎಲ್ಲರವ ಚಂದಾಗಿರೋ ಹುಡುಗ ಗಿಡ್ಗ ಸಿಕ್ಕಿರೆ ಮಾಡೋಣ ಕಣ್ರಿ ಅಂತ ಹೇಳ್ತೀವಿ. ಕಿವಿಗೆ ಹಾಕೋಣಕ್ಕಿಲ್ಲ. ಏನ್ ಮಾಡೋಣ, ನಾನೇ ಏನಾರ ಮಾಡಿ ಒಳ್ಳೆ ಚಂದಾಗಿರೋ ಹುಡುಗನ್ನ ನೋಡ್ಬೇಕು ಅಂತೀವ್ನಿ ಕಣಮಿ. ನಿಮ್ ಸಂಬಂಧದಾಗ ಯಾವ್ದಾರು ಗಂಡು ಗಿಂಡು ಈತನಮಿ? ಗೌರ್ಮೆಂಟ್ ಕೆಲ್ಸದ್ದಾಗ್ಬೇಕಾ ಮತ್ತೆ? ಅಯ್ಯೋ ಗೌರ್ಮೆಂಟ್ ಕೆಲಸ ಎಲ್ಲ ಕಡೆಗೂ ಇದೊಂದೇ ಐತೆ. ಏನ್ ಕೆಲಸ ತಗೊಂಡು ಉಪಕಾರ ಹಾಕಿಯ? ಒಳ್ಳೆಯ ಮನ್ಸ್ ಮುಖ್ಯ ಲಕ್ಷ್ಮಕ್ಕ, ಮನ್ಸ್ ಮುಖ್ಯ. ನೀನುವೇ ಕೆಲಸ ಅಂತ ಬರೀ ಕೆಲಸ ನೋಡಿ, ತಳಕು ಬೆಳಕು ನೋಡಿ, ಕಲರ್ ನೋಡಿ, ಬಣ್ಣ ನೋಡಿ ಕೊಡ್ಬೇಡ. ಹುಡುಗನ ಮನ್ಸ್ ನೋಡ್ಕೊಡು. ಸಾಯ ತನಕ ಸಂದಾಗ ಹಿಡ್ಕತಾನೆ. ಗೌರ್ಮೆಂಟ್ ಕೆಲಸ ಎಲ್ಲಿ ತನಕ ಇದ್ದತ್ತು? ಹ್ಞೂ ಕಣಮಿ, ನೀನ್ ಹೇಳೋದು ದಿಟನೆಯ. ಆದ್ರೆ ಏನವ ಮಾಡೋದು, ಗೌರ್ಮೆಂಟ್ ಕೆಲಸ ಅಂತಂದ್ರೇನೆ ಈಗಿನ ಕಾಲದಾಗೆ ಅವ್ರಿಗೊಂದು ಗೊತ್ತು, ಗಾಂಭೀರ್ಯ. ಅಯ್ಯೋ ಇಲ್ಲ ಅಂತಂದ್ರೆ ಅವ್ರನ್ನಂತೂ ಬೇರೆ ತರನೇ ನೋಡ್ತಾರೆ. ಓ ವಾಣಿ ಆಂಟಿ, ಓ ಆಂಟಿ ಯಾವಾಗ ಬಂದ್ರಿ? ಪಾಪು ಚೆನ್ನಾಗಿದ್ದಾಳಾ? ಎಷ್ಟು ಮುದ್ದಾಗಿದ್ದಾಳೆ ಇವಾಗಂತೂ. ತುಂಬಾನೇ ಸುಂದರವಾಗಿದ್ದಾಳೆ ಆಂಟಿ. ಏನ್ ದೇವಯ್ಯನಿ, ನಿಮ್ಮ ಅಮ್ಮಗೆ ಇಷ್ಟೊಂದು ಪಾತ್ರೆಗಳೆಲ್ಲ ತೊಳೆಯಕ್ ಹಾಕ್ಬಿಟ್ಟು ಏನಾರ ಆಮಾಗ ಓಡಾಡ್ತಿದ್ಯಾ? ನೀನೊಂದ್ ಸ್ವಲ್ಪ ಕೆಲಸ ಮಾಡ್ಕೊಡ್ಬಾರ್ದ್ಯಾ? ಅಯ್ಯೋ ಬರ್ತಾ ಏನು ವಯಸ್ಸು ಬಂದತ್ತ ನೋಡು. ನಿಮ್ಮ ಅವ್ವನೊಬ್ಳನ್ನೇ ಇಷ್ಟೊಂದು ಪಾತ್ರೆ ಹಾಕಿ ತೊಳೆಯಕ್ ಕುಣಿಸಿದಿ ನೀನು. ಅಯ್ಯೋ ಆಂಟಿ, ಅಯ್ಯೋ ಹಂಗೇನಿಲ್ಲ ಆಂಟಿ. ನಾನೇನು ತೊಳೆಯೋದು ಬೇಡ ಅಂತಾನೆ ಹೇಳ್ದೆ. ನಾನೇ ತೊಳ್ಕೊತೀನಿ ಅಮ್ಮ, ನೀನೇನು ಕಷ್ಟಪಡ್ತೀಯ ಅಂದ್ರೆ ಅಮ್ಮ ಕೇಳೋದೇ ಇಲ್ಲ ಆಂಟಿ. ನಾನೇ ತೊಳಿತೀನಿ ಅಂತಾರೆ. ಏನ್ ಮಾಡೋದು, ನನಗೂ ಬೇರೆ ಟೆಸ್ಟ್ ಇತ್ತಲ್ವಾ, ಹಂಗಾಗಿ ಸ್ವಲ್ಪ ಓದ್ಕೋತಾ ಇದ್ದೆ ಅಷ್ಟೇ. ಪರವಾಗಿಲ್ಲ ಆಂಟಿ, ನಾನೇ ತೊಳಿತೀನಿ. ನಾನೇನು ಆ ಥರ ಎಲ್ಲ ಮಾಡಲ್ಲ ಆಯ್ತಾ? ಅಯ್ಯೋ ಹಂಗೆಲ್ಲ ಏನಿಲ್ಲ ಕಣೆವಾಣಿ, ಅವಳು ತೊಳ್ಕೊಡ್ತೀನಿ ಅಂತಾನೆ ಹೇಳಿದ್ದು. ಆದ್ರೆ ನಾನೇ ಹೋಗು ಸುಮ್ಮನೆ ಬರ್ಕಾ ಓದ್ಕಾ, ಅಯ್ಯೋ ನಮ್ಮಂಗೆ ಯಾಕೆ ಕಷ್ಟಪಡ್ತೀಯಾ ಅಂತೇಳಿ ನಾನೇ ಏನೋ ಟೆಸ್ಟ್ ಓದ್ಲಲ್ಲ, ಹಂಗಾಗಿ ಓದ್ಕೊಳಕ್ ಕಳಿಸ್ದೆ ಅಷ್ಟೇ. ಅಯ್ಯೋ ಬಿಡು, ನಮ್ದೇನು ಇದ್ದಿದ್ದೆ ಅಲ್ವಾ. ಈಗ ನಾನ್ ತಾನೇ ಕುತ್ಕೊಂಡು ಏನ್ ಮಾಡ್ಬೇಕಾಯ್ತೆ? ಅದಕ್ಕೆ ನಾನೇ ತೊಳ್ಕೊಂಡು ಕುತ್ಕೊಂಡಿದ್ದೆ.
ಅಯ್ಯೋ, ನಾಳೆ ಮದ್ವೆ ಮಾಡ್ಕೊಂಡು ಅತ್ತೆ ಮನೆಗೆ ಹೋದಾಗ ಇವೆಲ್ಲ ಮಾಡ್ಲೇಬೇಕಲ್ಲ ಲಕ್ಷ್ಮಕ್ಕ. ಎಷ್ಟ್ ದಿನ ಅಂತೇಳಿ ಮಾಡ್ದಂಗ್ ಮನೆಗೆ ನಾವು ಒಬ್ಬೊಬ್ರೆ ಹೆಣ್ಮಕ್ಳು ಅಂತೇಳಿ ಮುದ್ದಾಗ್ ಸಾಕ್ಬಿಡ್ತೀವಿ. ಆದ್ರೆ ಅಲ್ಲಿಗೆ ಹೋದ್ರೆ ಏನ್ ಕೂರಿಸ್ತಾರ, ನಾವು ಮಾಡ್ದಂಗೆ ಮಾಡಿಸ್ತಾರೆ. ಹಂಗೆ ಅದಕ್ಕೆ ಇಲ್ಲೇ ಎಲ್ಲ ಕಲ್ಕೊಂಡೋದ್ರೆ ಅಲ್ಲಿ ಅತ್ತೆ ಹತ್ರ ಬೈಸ್ಕೊಳ್ಳೋದಾದ್ರೂ ತಪ್ಪುತ್ತೆ. ಅದಕ್ಕೆ ಹೇಳ್ದೆ ಅಷ್ಟೇ. ಓ ಹಲೋ ಸಾಮ್ರಾಟ್, ಹೇಳು ಏನಾಯ್ತು? ಯಾಕೆ ಪದೇ ಪದೇ ಕಾಲ್ ಮಾಡ್ತಿದ್ಯಾ? ನಾನು ಹೇಳ್ದೆ ಅಲ್ವಾ ನಾನು ಆಮೇಲಿಂದ ಸಿಗ್ತೀನಿ ಅಂತ ಹೇಳಿ. ಒಂದು ನಿಮಿಷ ಆಯ್ತಾ? ಇಲ್ಲಿ ನಮ್ಮಮ್ಮ ಮತ್ತು ನಮ್ಮ ಚಿಕ್ಕಮ್ಮ ಇಬ್ಬರು ಇದ್ದಾರೆ, ಸರಿನಾ? ಒಂದು ನಿಮಿಷ ಇರು, ನಾನೇ ಆಮೇಲಿಂದ ಕಾಲ್ ಮಾಡ್ತೀನಿ. ಹಲೋ ದೇವಯಾನಿ, ಹಾಗಲ್ಲ ದೇವಯಾನಿ, ನಾನು ಸ್ವಲ್ಪ ಕೆಲಸದ ಮೇಲೆ ಆಚೆ ಕಡೆ ಹೋಗ್ತಾ ಇದ್ದೀನಿ. ನಾನು ಹೋಗೋದ್ರೊಳಗಡೆ ನಿನ್ನ ಮೀಟ್ ಮಾಡಬೇಕು ಅಂತ ಅಷ್ಟೇ. ನಾನು ಹೋದರೆ ಯಾವಾಗ ಬರ್ತೀನಿ ಏನು ಅಂತ ಗೊತ್ತಿಲ್ಲ. ಅದಕ್ಕೆ ನಿನ್ನ ಹತ್ರ ಮಾತಾಡಬೇಕು ದೇವಯಾನಿ, ಎಲ್ಲಾದರೂ ಮೀಟ್ ಮಾಡೋಣ ಪ್ಲೀಸ್. ಹೌದಾ, ಸರಿ. ನಾವು ಮಾಮೂಲಿ ಪ್ಲೇಸಿಗೆ ಬರ್ತೀಯಾ? ಸರಿ, ಎಷ್ಟೊತ್ತಿಗೆ ಬರಲಿ? ನೀನು ಎಷ್ಟೊತ್ತಿಗೆ ಹೊರಡ್ತಿದ್ಯಾ ಅಂತ ಗೊತ್ತಿದ್ರೆ ತಾನೇ. ಸರಿ ಓಕೆ, ನನಗೆ ಆಮೇಲಿಂದ ಮೆಸೇಜ್ ಮಾಡು ಆಯಿತಾ? ಹ್ಞೂ, ಒಂದು ಟೈಮ್ ಹೇಳಿ ಫಿಕ್ಸ್ ಮಾಡು, ಬರ್ತೀನಿ, ಮಾತಾಡೋಣ. ಓಕೆ ಸರಿ, ಹಾಗಾದರೆ ಬಾಯ್ ಬಾಯ್. ಓಕೆ ಸಾಮ್ರಾಟ್, ಬಾಯ್ ಬಾಯ್. ಯಾರದು ಫೋನಲ್ಲಿ ಗುಸು ಗುಸು ಪಿಸು ಪಿಸು ಅಂತ ಮಾತಾಡ್ತಿದ್ದೆ? ಅದು ವಾಣಿ ಆಂಟಿ, ನನ್ನ ಫ್ರೆಂಡು. ಅದೇ ಜಾನ್ಕಿನ ನಾವು ಇವತ್ತು ಹಾಸ್ಟೆಲಿಗೆ ಬೇರೆ ಬಿಟ್ಟು ಬರಬೇಕಿತ್ತಲ್ಲ, ಅದಕ್ಕೆ ನನ್ನ ಜೊತೆ ಬರ್ತಾಳೇನೋ ಅಂತೇಳಿ ಕೇಳಿದ್ದೆ. ಅದಕ್ಕೆ ಫೋನ್ ಮಾಡಿದಾಳೆ, ಅಷ್ಟೇ ಅಷ್ಟೇ. ಸರಿ ಅಮ್ಮ, ನಾನು ಜಾನ್ಕಿದು ಅಂದರೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತೀನಿ, ಸರಿನಾ? ಆಮೇಲೆ ಜಾನ್ಕಿಗೆ ಏನೇನು ಬೇಕು ತೊಗೊಂಡೋಗೋಕ್ಕೆ ತಿಂಡಿ ಐಟಮ್ ಎಲ್ಲ ನೀವು ರೆಡಿ ಮಾಡಿ. ಏನಾದರೂ ಹೆಲ್ಪ್ ಬೇಕಿದ್ರೆ ಕರೀರಿ ಅಮ್ಮ, ನಾನು ರೂಮಲ್ಲೇ ಇರ್ತೀನಿ. ಹ್ಞೂ ಸರಿ ಕಣಮ್ಮ. ಅಲ್ಲ ಕಣ್ ಲಕ್ಷ್ಮಕ್ಕ, ನಿನ್ನ ತಲೆಗೇನಾದ್ರೂ ಬುದ್ಧಿ ಇತ್ತಾ ಏನೈತೆ? ಅಲ್ಲ, ನಿನ್ನ ಮಗಳು ಯಾರ ಜೊತೆಗೋ ಫೋನಲ್ಲಿ ಮಾತಾಡ್ತಿದ್ರೆ ಯಾರು ಏನು ಎತ್ತ ಏನು ಕೇಳಲ್ಲ, ಸುಮ್ಮನೆ ಹೂ ಬುಷಾನೆ ಹೆಂಗೆ ಕುತ್ಕೊಂಡಿರ್ತೀಯಲ್ಲ, ಅದೆಲ್ಲ ತಿಳ್ಕೋಬೇಕು. ನಾವು ಹೆಣ್ಮಕ್ಳು ಸಾಕಿದ್ದೀವಿ ಅಂದರೆ ನಾವು ಎಷ್ಟು ಜವಾಬ್ದಾರಿಯಾಗಿರ್ಬೇಕು ಅಂದರೆ ಮೈಯಲ್ಲೆಲ್ಲ ಕಣ್ಣಾಗಿರ್ಬೇಕು. ನೀನಂತೂ ಅವಳು ಫೋನಲ್ಲಿ ಮಾತಾಡ್ತಿದ್ರೆ ಸುಮ್ಮನೆ ಕುತ್ಕೊಂಡಿರ್ತೀಯ. ಅಯ್ಯೋ ಸುಮ್ ಕೂತ್ಕೊಳ್ಳಮ್ಮಿ, ಈಗಿನ ಕಾಲ ಹೆಂಗಿತ್ತು ಗೊತ್ತೇನು? ನಾವೇನಾದ್ರೂ ಜೋರ್ ಮಾಡಿ ಕೇಳಿದ್ವಿ ಅಂತಂದ್ರೆ ಅಯ್ಯೋ ಯುದ್ಧನೇ ಆಗೋಗ್ತದೆ. ಅಮ್ಮ ಅನ್ನಲ್ಲ, ಅಪ್ಪ ಅನ್ನಲ್ಲ. ಅದಕ್ಕೆ ನಾವು ಮಕ್ಕಳ ಜೊತೆಗೆ ಅವ್ರನ್ನ ಫ್ರೀಯಾಗಿ ಬಿಟ್ಟು ನಾವು ಫ್ರೀಯಾಗಿರ್ಬೇಕು. ಅದನ್ನ ಬಿಟ್ಬಿಟ್ಟು ಅವ್ರ ಮೇಲೆ ಇಲ್ದೆ ಸಲ್ದೆ ದನ್ಮಾನ ಪಡ್ಕೊಂಡು ಇಲ್ದೇ ಇರೋದನ್ನೆಲ್ಲ ಆವಾಜ್ ಹಾಕಕ್ ಹೋದ್ರೆ ಯಾವ ಮಕ್ಕಳು ಕೇಳ್ತಾರಮ್ಮ ಇವಾಗ? ಬಿಡು, ಅವಳೇ ಹೇಳಿದ್ಲಲ್ಲ ಇವಾಗ ಅದ್ಯಾರ ಫ್ರೆಂಡು ಅಂತ ಹೇಳಿ, ಅಷ್ಟೇಯ, ಮುಗೀತಪ್ಪ. ಹ್ಞೂ ಸಂದಾಗಿದ್ಯಾ, ಆಕೆ ಹೇಳ್ತಾಳೆ, ನೀನು ಕೇಳ್ಬಿಡು. ಅಯ್ಯೋ, ನಿನ್ನಂತೂ ಹೆಂಗ್ ಬದಲಾಯಿಸ್ಬೇಕು ಅನ್ನೋದೇ ಗೊತ್ತಿಲ್ಲ. ಆದ್ರೂ ಹೊಸಿ ಹುಷಾರಾಗಿರು. ನಿನಗೆ ಗೊತ್ತಿಲ್ವೇನು, ಆ ಎದ್ರು ಮನೆ ಪುಟ್ಟಕ್ಕನ ಮಗಳು ಯಾವನ್ ಕುಟಗೋ ಓಡೋಗಿಲ್ವೇನು? ಸುಮ್ಮನೆ ಇಲ್ದೆ ಸಲ್ದದ್ದೆಲ್ಲ ಇದು ಮಾಡ್ಕೊಂಡು ಕುತ್ಕೋಬೇಡ. ಈಗಲೇ ಮೈಯಲ್ಲೆಲ್ಲ ಕಣ್ಣಾಗಿರು. ಅವಳು ಯಾರ ಜೊತೆ ಫೋನ ಮಾತಾಡ್ತಾಳೆ ಏನು ಎಲ್ಲನೂ ಸ್ವಲ್ಪ ನೋಡ್ತಾ ಇರು. ಯಾರ ಜೊತೆಗೆ ಹೋಗ್ತಾಳೆ ಬರ್ತಾಳೆ ಎಲ್ಲನೂ ತಿಳ್ಕೊತಾ ಇರಬೇಕು. ಅಯ್ಯೋ ಸುಮ್ ಕುತ್ಕೊಳಮಿ, ನನಗೆ ನನ್ನ ಮಗಳ ಮೇಲೆ ನಂಬಿಕೆ ಇದೆ, ಅಷ್ಟೇ ಸಾಕು. ನಾವೇ ನಮ್ಮ ಮಕ್ಕಳ ಮೇಲೆ ಅನುಮಾನ ಪಟ್ರೆ ಹೆಂಗಮ್ಮಿ? ಬೇರೆ ಪಡೋದು ಬೇಡ, ನಾವೇ ನಮ್ಮ ಮಕ್ಕಳ ಮೇಲೆ ಅನುಮಾನ ಪಡೋಕ್ಕಾಗತ್ತಾ? ಬಾ, ನನ್ನ ಮಗಳು ಅಂತ ಕೆಲಸ ಏನು ಮಾಡಕ್ಕಿಲ್ಲ. ನನಗೆ ನನ್ನ ಮಗಳ ಮೇಲೆ ಸಂಪೂರ್ಣ ನಂಬಿಕೆ ಐತೆ.